ಹೊತ್ತಿಗೆಯ ಎಲ್ಲ ಸಾಹಿತ್ಯಾಸಕ್ತರಿಗೂ ನಮಸ್ಕಾರ. 2020 ಅತ್ಯಂತ ಆತಂಕದಿಂದ ಕಳೆದಂತಹ ವರ್ಷ. 2021 ಹೊಸ್ತಿಲಲ್ಲಿ ಇದೀಗ ನಾವು ಇದ್ದೇವೆ. 2021 ಎಲ್ಲರ ಬದುಕಿನಲ್ಲಿ ಆತಂಕವನ್ನು ಕಡಿಮೆ ಮಾಡಿ ನೆಮ್ಮದಿಯನ್ನು ತರಲಿ ಅಂತ ಆಶಿಸುತ್ತಾ ತಮಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಈ ಹೊತ್ತಿಗೆ ಈಗಾಗಲೇ ಮೊದಲ ವಿಭಾಗದ ಚರ್ಚೆಯನ್ನು ಮುಗಿಸಿದೆ. ನಾವೀಗ ಎರಡನೇ ವಿಭಾಗದ ಚರ್ಚೆಗೆ ಮುನ್ನಡೆ ಇಡ್ತಾ ಇದ್ದೇವೆ. ಈ ವಿಭಾಗದಲ್ಲಿ ಲೇಖಕಿಯರು ತಮ್ಮ ನೆಚ್ಚಿನ ಕಥೆಗಳನ್ನು ಕಳಿಸಿಕೊಟ್ಟಿದ್ದಾರೆ. ಆ ಕುರಿತು ನಮ್ಮಲ್ಲಿ ಒಬ್ಬೊಬ್ಬರು ಒಂದು ಕಥೆಯನ್ನು ವಿಶ್ಲೇಷಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ನಾನು ನಮ್ಮ ನಡುವಿನ ಅತ್ಯಂತ ಸೂಕ್ಷ್ಮ ಹಾಗೂ ಅಂತಃಕರಣದ ಲೇಖಕಿಯಾದಂತಹ ದೀಪ್ತಿ ಭದ್ರಾವತಿಯವರ ಈ ಗೀರು ಕಥಾ ಸಂಕಲನದ ಶೀರ್ಷಿಕೆ ಕಥೆಯಾದ ಗೀರು ಕುರಿತು ಒಂದೆರಡು ಮಾತನಾಡಲಿಕ್ಕೆ ಬಂದಿದ್ದೇನೆ. ಈಗಾಗಲೇ ಇದು ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಅವರ ಪ್ರಶಸ್ತಿಯನ್ನು ಪಡ್ಕೊಂಡಿದೆ. ದೀಪ್ತಿ ಭದ್ರಾವತಿ ನನ್ನೂರಿನ ಹುಡುಗಿ ನನಗೆ ಭಾಳ ಹೆಮ್ಮೆಯ ವಿಷಯ. ಈಗಾಗಲೇ ಅವರು 2 ಕಥಾ ಸಂಕಲನ ಹಾಗೂ ಕವನ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ. 2019ರಲ್ಲಿ ಪ್ರಕಟಗೊಂಡ ಈ ಗೀರು ಕಥಾ ಸಂಕಲನ ಅವರ 2ನೇ ಕಥಾ ಸಂಕಲನವಾಗಿದೆ. ಇಲ್ಲಿ ಸುಮಾರು 14 ಅಪ್ಪಟ ಕಥೆಗಳಿವೆ ಮತ್ತು ಈ 14 ಅಪ್ಪಟ ಕಥೆಗಳು ಕೂಡ ಕಾಡುವ ಗುಣದಿಂದ ಕೂಡಿರುವಂಥ ಕಥೆಗಳಾಗಿವೆ. ಇವೆಲ್ಲವೂ ಓದಿಯಾದ ನಂತರ ಒಂದು ನಿಡಿದಾದ ನಿಟ್ಟುಸಿರು ಹಾಗೂ ವಿಷಾದ ನಮ್ಮನ್ನು ಆವರಿಸಿಕೊಳ್ಳುತ್ತೆ. ಇಲ್ಲಿನ ಬಹುತೇಕ ಕಥೆಗಳಲ್ಲಿ ಹೆಣ್ಣೆ ಪ್ರಧಾನ ಭೂಮಿಕೆಯಲ್ಲಿದ್ದಾಳೆ. ದೀಪ್ತಿಯವರೇ ಅದನ್ನು ತಮ್ಮ ಮಾತಿನಲ್ಲಿ ಹೇಳ್ಕೊಂಡಿದ್ದಾರೆ. ಶ್ರೀಕೇಂದ್ರಿತ ಕಥೆಗಳು ಅಂತ ಅವರೇ ಗುರುತಿಸಿಕೊಂಡಿದ್ದಾರೆ. ಬದುಕಿನ ವಿಭಿನ್ನ ಸಮಸ್ಯೆಯ ಸಿಕ್ಕಿನಲ್ಲಿ ಸಿಕ್ಕಾಕೊಂಡು ಬಿಡಿಸಲಾಗದ ಕಗ್ಗಂಟಿನೊಂದಿಗೆ ಗುದ್ದಾಡ್ತಾ ಬಾಳುವ ಹಲವು ಜೀವಿತ ಕಥೆಗಳು ಇಲ್ಲಿವೆ. ಕಥಾ ಸಂಕಲನದ ಶೀರ್ಷಿಕೆಯಾದಂತಹ ಗೀರು ಕೂಡ ಅಂಥದ್ದೇ ಒಂದು ವಸ್ತು ಉಳ್ಳಂತಹ ಕತೆ. ಪಾರ್ವತಿ ಎಂಬ ಒಬ್ಬ ಅಮಾಯಕ ಹೆಣ್ಣಿನ ಸುತ್ತುವಂಥ ಕತೆ ಇದು. ಸುಮಾರು 19 ವರ್ಷದ ಮದುವೆಯಾಗಿ ಈಗಾಗಲೇ 5 ತಿಂಗಳ ಗರ್ಭಿಣಿಯಾದಂತಹ ಪಾರ್ವತಿ ಎಂಬ ಈ ಕಥಾನಾಯಕಿ ನಿರೂಪಕಿ ಕೆಲಸ ಮಾಡ್ತಿರುವಂತಹ ಒಂದು ಆರೋಗ್ಯ ಕೇಂದ್ರಕ್ಕೆ ತನ್ನ ಆರೋಗ್ಯದ ತಪಾಸಣೆಗೆ ಬರುವುದರ ಮೂಲಕ ಅವರಿಬ್ಬರು ಮುಖಾಮುಖಿಯಾಗುವುದನ್ನು ನಾವು ನೋಡ್ತೀವಿ. ಹಾಗೆ ಬಂದ ಪಾರ್ವತಿಯ ರಕ್ತ ಪರೀಕ್ಷೆ ಮಾಡಿಸಿದಾಗ ಆಕೆ HIV ಪಾಸಿಟಿವ್ ಇರೋದು ಗೊತ್ತಾಗುತ್ತೆ. ಸಾಮಾನ್ಯವಾಗಿ ವಿವಾಹಿತ ಮಹಿಳೆ HIV ಪಾಸಿಟಿವ್ ಅಂತ ಗೊತ್ತಾದಾಗ ಅನುಮಾನ ಅವಳ ಪತಿಯ ಮೇಲೆ ಸರಿಯೋದು ಸಹಜ. ಇಲ್ಲೂ ಕೂಡ ಅದೇ ರೀತಿಯಾಗುತ್ತೆ. ಏಕೆಂದರೆ ಪಾರ್ವತಿಯ ಪತಿ ಸಾಕಷ್ಟು ಹೆಣ್ಣು ಮಕ್ಕಳ ಜೊತೆ ಅನೈತಿಕ ಸಂಬಂಧ ಹೊಂದಿರುವಂಥವನು ಅನ್ನೋ ಒಂದು ಸುಳಿವು ಈ ಕತೆ ನಮಗೆ ಕೊಡ್ತಾ ಹೋಗುತ್ತೆ. ಹಾಗಾಗಿ ಅವನಿಗೂ ಕೂಡ ಈ ಪರೀಕ್ಷೆ ಮಾಡಿಸ್ಕೊಳ್ಳೋದಕ್ಕೆ ಆರೋಗ್ಯ ಕೇಂದ್ರ ಒತ್ತಾಯಿಸುತ್ತೆ. ಮೊದಲು ಅವನು ಪರೀಕ್ಷೆ ಮಾಡ್ಕೊಳ್ಳೋದಕ್ಕೆ ಒಪ್ಪೋದಿಲ್ಲ. ಹಲವಾರು ತಕರಾರನ್ನು ಎತ್ತಿ ಕಡೆಯಲ್ಲಿ ಪರೀಕ್ಷೆ ಮಾಡಿಸ್ಕೊಂಡಾಗ ಅವನ ರಕ್ತ ಪರೀಕ್ಷೆಯ ವರದಿ ನೆಗೆಟಿವ್ ಬರುತ್ತೆ. 2-3 ಸಲ ಮಾಡಿಸ್ಕೊಂಡಾಗಲೂ ನೆಗೆಟಿವ್ ಬರುತ್ತೆ. ಇಡೀ ಕತೆ ಹಾಗಾದರೆ ಪಾರ್ವತಿ HIV ಪಾಸಿಟಿವ್ ಆಗಿದ್ದು ಹೇಗೆ ಎನ್ನುವ ವಸ್ತುವನ್ನು ಇಟ್ಟುಕೊಂಡು ಅದರ ಸುತ್ತಲೇ ಸುತ್ತಾ ಹೋಗುತ್ತೆ. ನಿರೂಪಕೆಯ ಮನಸ್ಸಿನಲ್ಲಿ ಆಳವಾಗಿ ಇಳಿದಂಥ ಈ ಒಂದು ವಿಷಯವನ್ನು ಶೋಧಿಸುವ ನಿಟ್ಟಿನಲ್ಲಿ ಈ ಕತೆ ಸಾಕೊಂಡು ಹೋಗೋದನ್ನು ನಾವು ನೋಡ್ತಾ ಹೋಗ್ತೀವಿ. ಮೊದಲೇ ಮೆರಿತಿರುವಂಥ ಪಾರ್ವತಿಯ ಪತಿ ಈ ಒಂದು ವಿಷಯ ಪ್ರಕಟಗೊಳ್ತಾ ಇದ್ದ ಹಾಗೆ ಅವನ ಪೌರುಷ ಇನ್ನಿಲ್ಲದಷ್ಟು ಏರಿ ಅವನ ಪೌರುಷಕ್ಕೆ ಎಣೆಯೇ ಇಲ್ಲದ ಹಾಗೆ ಅವನು ಪಾರ್ವತಿಯನ್ನು ತ್ಯಜಿಸಿ ಮತ್ತೊಂದು ಹೆಣ್ಣನ್ನು ಮದುವೆ ಆಗೋದನ್ನು ಕೂಡ ನಾವಿಲ್ಲಿ ನೋಡ್ತೀವಿ. ಇದು ಪಾರ್ವತಿಯ ಮಾನಸಿಕ ಖಿನ್ನತೆಗೆ ಕಾರಣವಾಗ್ತಾ ಹೋಗುತ್ತೆ.
ಅವಳಿಗೆ ಜೀವನದಲ್ಲೇ ಬೇಸರ ಕೂಡ ಮೂಡಿಬರುತ್ತೆ. ಜೊತೆಗೆ ಅವರ ಹೆತ್ತ ತಂದೆ ತಾಯಿಗೂ ಕೂಡ ಇದೊಂದು ಬಹಳ ಆಘಾತಕಾರಿ ವಿಷಯವಾಗುತ್ತೆ. ಇನ್ನು 2 ಮಕ್ಕಳ ಮದುವೆ ಮಾಡಬೇಕಾದಂಥ ಜವಾಬ್ದಾರಿ ಅವ್ರ ಮೇಲೆ ಇರೋದ್ರಿಂದ ಮಗಳು HIV ಪಾಸಿಟಿವ್ ಅಂದರೆ ಸಮಾಜ ತಮ್ಮನ್ನು ಯಾವ ರೀತಿಯಲ್ಲಿ ನೋಡುತ್ತೆ ಎನ್ನುವ ಒಂದು ಆತಂಕ ಮತ್ತು ಮರ್ಯಾದೆಗೆ ಹೆದರಿ ಅವರಿಗೂ ಕೂಡ ಈ ಮಗಳು ಬೇಡವಾಗ್ತಾ ಹೋಗ್ತಾ ಬರ್ತಾಳೆ. ಆರೋಗ್ಯ ಕೇಂದ್ರ ಕೊಟ್ಟಿರುವಂಥ ಮಾತ್ರೆಗಳನ್ನು ಅವಳು ತೆಗೆದುಕೊಳ್ಳೋದಿಲ್ಲ ಮತ್ತು ತಂದೆ ತಾಯಿರು ಕೂಡ ಅವಳಿಗೆ ತೆಗೆದುಕೊಳ್ಳೋ ಹಾಗೆ ಮನವೊಲಿಸುವಂಥ ಪ್ರಯತ್ನ ಕೂಡ ಇಲ್ಲಿ ಮಾಡೋದಿಲ್ಲ. ಅವಳ ಸಾವಿನ ನಿರೀಕ್ಷೆಯೇ ಅಲ್ಲಿ ಭಾಳ ಎಲ್ಲರ ಮನದಲ್ಲಿ ಕಾಡುವಂಥ ಒಂದು ವಿಷಯವಾಗುತ್ತೆ. ಕೊನೆಗೆ ಅವಳು ಒಂದು ಮಗುವಿಗೆ ಜನ್ಮ ನೀಡಿ ಸಾಯ್ತಾಳೆ ಅನ್ನೋಲ್ಲಿ ಈ ಕತೆ ಮುಗಿಯುತ್ತೆ. ಆದರೆ ಪಾರ್ವತಿಯ ಈ ಸಾವಿಗೆ ಕಾರಣ ಯಾರು? ಅವಳ ಕುಟುಂಬವೇ, ವ್ಯವಸ್ಥೆಯೇ, ಅಥವಾ ಇಡೀ ಸಮಾಜವೇ ಎನ್ನುವ ಒಂದು ಪ್ರಶ್ನೆಯನ್ನು ಈ ಕತೆ ನಮ್ಮ ಮುಂದೆ ಎತ್ತಿಡ್ತಾ ಬರ್ತಾ ಹೋಗುತ್ತೆ. ಇದು ಕೇವಲ ಒಂದು ಕೌಟುಂಬಿಕ ಕ್ರೌರ್ಯವನ್ನಷ್ಟೇ ಹೇಳ್ತಾ ಇಲ್ಲ. ಈ ಇಡೀ ಕತೆ ನಮ್ಮ ವ್ಯವಸ್ಥೆಯತ್ತ ಕೂಡ ಬೊಟ್ಟು ಮಾಡಿ ತೋರಿಸುತ್ತ ಇರೋದನ್ನು ಕೂಡ ನಾವು ನೋಡ್ತಾ ಬರ್ತೀವಿ. ಕಡೆಗೂ ನಿಗೂಢವಾಗಿ ಉಳಿಯೋದು HIV ಪಾಸಿಟಿವ್ ಆದ ಪಾರ್ವತಿಯ ಒಂದು ಮುಗ್ಧತನ ಮತ್ತು ಅವಳು HIV ಪಾಸಿಟಿವ್ ಆಗಿದ್ದು ಹೇಗೆ ಎಂಬ ಒಂದು ಅಂಶವೇ ಮತ್ತೆ ಮತ್ತೆ ಇಲ್ಲಿ ನಿರೂಪಕೆಯ ಮೂಲಕ ನಮಗೆ ಕಾಡುವಂಥ ಅಂಶ ಆಗ್ತಾ ಬರ್ತಾ ಹೋಗುತ್ತೆ. ಕಡೆಗೆ ಅದು 2018ರಲ್ಲಿ ಬಿಹಾರಲ್ಲಿ ಪುನರ್ವಸತಿ ಕೇಂದ್ರದಲ್ಲಿ ಮೇಲ್ವಿಚಾರಕನೇ ಅಲ್ಲಿ 10 ವರ್ಷದ ಕೆಳಗಿನ ಮಕ್ಕಳನ್ನು ತನ್ನ ಲೈಂಗಿಕ ತೃಷೆಗೆ ಬಳಸ್ಕೊಂಡಿರೋ ಒಂದು ಅಂಶ ಲೇಖಕಿಯ ಕಣ್ಣಿಗೆ ಬಿದ್ದು, ಅಂದರೆ ನಿರೂಪಕಿಯ ಕಣ್ಣಿಗೆ ಬಿದ್ದು, ಪತ್ರಿಕೆಯಲ್ಲಿ ಪ್ರಕಟಗೊಂಡ ವರದಿ ಕಣ್ಣಿಗೆ ಬಿದ್ದ ನಂತರ ಇದು ಕೂಡ ಅಂಥದ್ದೇ ಒಂದು ಪ್ರಕರಣ ಇರಬಹುದು ಅನ್ನುವ ಒಂದು ಅಂಶವನ್ನು ಅವರು ನಮಗಿಲ್ಲಿ ಕಥೆಯಲ್ಲಿ ತೋರಿಸಿಕೊಡ್ತಾರೆ. ಆದರೆ ಇದು ಸ್ಪಷ್ಟವಾಗೋದಿಲ್ಲ ಮತ್ತು ಪಾರ್ವತಿಯ ಈ HIV ಪಾಸಿಟಿವ್ ಬಂದ ಕಾರಣ ಅಷ್ಟೇ ನಿಗೂಢವಾಗಿ ಕೊನೆವರೆಗೂ ಉಳಿದು ಹೋಗುತ್ತೆ. ಈ ಇಡೀ ಕತೆ ನಮ್ಮ ಸುತ್ತಲಿನ ಪ್ರಪಂಚದಲ್ಲಿ ಹಾಸು ಹೊಕ್ಕಿರುವಂಥ ಇಂತಹ ಅಸಂಖ್ಯ ಪಾತ್ರಧಾರಿಗಳ ಒಳಕಥೆಯನ್ನೇ ಹೇಳ್ತಾ ಹೋಗುತ್ತೆ. ಹಾಗಾಗಿ ಇದು ಲೇಖಕರಿಗೆ ಅಷ್ಟೇ ಅಲ್ಲ, ಪ್ರತಿ ಓದುಗನಿಗೂ ಕೂಡ ಒಂದು ಆಳವಾದ ಗೀರನ್ನು ಅದು ಕೊರೆದು ಅರ್ಥವಾಗದ ರೀತಿಯಲ್ಲಿ ನಮ್ಮನ್ನು ಘಾಸಿಗೊಳಿಸುತ್ತಾ ತಲ್ಲಣಗೊಳಿಸಿಬಿಡುವಂಥದ್ದು. ಒಂದು ಕಡೆ ಸಮಾಜ ಮತ್ತದರ ಕ್ರೂರ ಮುಖವಾಡಗಳನ್ನು ಎತ್ತಿ ಹಿಡಿಯುತ್ತಲೇ ಮತ್ತೆಲ್ಲೋ ಒಂದು ಕಡೆ ಆ ಕ್ರೂರ ಅಲಗೆಗೆ ಸಿಲುಕಿ ಅನಿವಾರ್ಯವಾಗಿ ದಾರುಣ ಬದುಕನ್ನು ಸವಿಸಬೇಕಾದ ಹೆಣ್ಣುಗಳ ಅಮಾಯಕ ಲೋಕವನ್ನು ಕೂಡ ಲೇಖಕಿಯಲ್ಲಿ ನಮ್ಮ ಮುಂದೆ ತೆರೆದಿಡ್ತಾ ಬಂದಿದ್ದಾರೆ. ಈ 21ನೇ ಶತಮಾನದಲ್ಲೂ ಕೂಡ ಬದಲಾವಣೆ ಅನ್ನೋದು ಎಲ್ಲೋ ಒಂದು ಕಡೆ ಮೇಲ್ಪದದಲ್ಲಿ ಮಾತ್ರ ಹರಿದಾಡ್ತಿರುತ್ತೆ ಅನ್ನುವ ಒಂದು ಅಂಶ ಕೂಡ ನಮಗಿಲ್ಲಿ ಗೊತ್ತಾಗ್ತಾ ಬರುತ್ತೆ. ಅಂದರೆ ಅತ್ತ ನಗರವೂ ಅಲ್ಲದ ಇತ್ತ ಹಳ್ಳಿಯೂ ಕೂಡ ಆಗಿರದಂಥ ಕೆಲವೊಂದು ಊರುಗಳಲ್ಲಿ ಬದುಕ್ತಿರುವಂಥ ಹೆಣ್ಣಿನ ಬವಣೆಗಳಲ್ಲಿ ಕಿಂಚಿತ್ತೂ ಸುಧಾರಣೆ ಆಗಿರೋದಿಲ್ಲ ಎನ್ನುವಂಥ ಒಂದು ಕಟು ವಾಸ್ತವವನ್ನು ಈ ಕತೆ ನಮ್ಮ ಮುಂದೆ ಹಿಡಿಯೋದನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಇದೊಂದು ಆಳವಾದ ಗೀರು, ಗಾಯದ ಗೀರು ತಣ್ಣಗೆ ನಮ್ಮೆಲ್ಲರ ಹೃದಯವನ್ನು ಕೊರೆದು ನಮ್ಮೆಲ್ಲರನ್ನ ಮುಖ್ಯ ಸಾಕ್ಷಿಯಾಗಿ ಉಳಿಸೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇಡೀ ಕಥೆಯಲ್ಲಿ ಒಂದೇ ಒಂದು ಪದ ಕೂಡ ಅತ್ತಿತ್ತ ಆಗದ ಹಾಗೆ ಬಿಗಿಯಾದ ನಿರೂಪಣೆ ಇದೆ. ಅನಾವಶ್ಯಕ ಎಲ್ಲೂ ಲಂಬಿಸದೆ ಅಥವಾ ಯಾವ ಗೋಜು ಗೊಂದಲಗಳು ಕೂಡ ಇಲ್ಲದೆ ಖಚಿತ ಮತ್ತು ಸ್ಪಷ್ಟತೆಯ ಈ ಕಥೆಯಲ್ಲಿ ಅಚ್ಚುಕಟ್ಟುತನ ಇದೆಯಲ್ಲ, ಅದು ಬಹಳ ಮೆಚ್ಚುಗೆ ಆಗುವಂಥದ್ದು. ಇಂತಹ ಒಂದು ಒಳ್ಳೆಯ ಕತೆ ಮತ್ತು ಕಥಾ ಸಂಕಲನವನ್ನು ಕೊಟ್ಟಂತಹ ದೀಪ್ತಿ ಭದ್ರಾವತಿಗೆ ಮತ್ತೊಮ್ಮೆ ನಾನು ಅಭಿನಂದನೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. 2021 ಇನ್ನಷ್ಟು ಒಳ್ಳೆಯ ಕಥೆಗಳು ಅವರಿಂದ ಮೂಡು ಬರುವಂತಾಗಲಿ ಅಂತ ಆಶಿಸುತ್ತಾ ಅವರ ಕಥೆಯದ್ದೇ ಒಂದು ಭಾಗವನ್ನು ಈಗ ನಾನು ಓದ್ತಾ ಇದ್ದೇನೆ. ಹೌದು, ಬದುಕಲಿಕ್ಕೊಂದು ನೆನಪಿನ ಹಂಗು ಬೇಕು. ಆದರೆ ಇಂತಹ ನೆನಪು ಯಾವುದರಿಂದ ನಾನು ದೂರ ಸರಿಯಲು ಆಶಿಸುತ್ತಿದ್ದೆನೋ ಅಂತಹುದರ ದಾಯಿತ್ವವನ್ನು ಹಿಡಿದು ಬದುಕು ಎಂದರೆ ಬದುಕುವುದಾದರೂ ಹೇಗೆ ಮತ್ತೆ ಮತ್ತೆ ಹೊಯ್ದಾಡುತ್ತೇನೆ. ಆದರೂ ಆಕೆ ಬಿಡುವಂತೆ
ಕಾಣಿಸುವುದಿಲ್ಲ. ಜನ್ನ ಮಳೆ ಸುರಿಯುವಾಗ, ಶ್ರಾವಣದ ಗೌರಿ ಹೂ ಅರಳುವಾಗ ಮುತ್ತೈದೆಯರೆಲ್ಲ ಅರಿಶಿನ ಕುಂಕುಮ ಎನ್ನುತ್ತಾ ಆಚೀಚೆ ಮನೆಗೆ ಹೋಗುತ್ತಾ ಅವರಿವರ ಸುದ್ದಿ ಮಾತಾಡುವಾಗ ತಮ್ಮ ಮಾಂಗಲ್ಯವ ಕಣ್ಣಿಗೊತ್ತಿಕೊಳ್ಳುತ್ತಾ ಅದರ ಸುತ್ತಲೂ ಅರಿಶಿನ ಕುಂಕುಮದ ಬಾರು ಎಳೆಯುವಾಗ ನನಗವಳು ವಿಪರೀತ ಎನ್ನಿಸುವಷ್ಟು ನೆನಪಾಗುತ್ತಾಳೆ. ಹಾಗಂತ ನನಗೆ ಎಲ್ಲರ ಮತ್ತು ಎಲ್ಲದರ ನೆನಪುಗಳು ಉಳಿಯುತ್ತವೆಯೇ ಎಂದು ಯಾರಾದರೂ ಕೇಳಿದರೆ ಖಂಡಿತ ಇಲ್ಲ. ಇಟ್ಟ ಹಾಲಿನ ಪಾತ್ರೆ, ತೊಳೆಯಬೇಕಿರುವ ಮಸಿ ಬಟ್ಟೆ ಅಷ್ಟೇ ಏಕೆ, ನನ್ನದೇ ತಿಂಗಳ ದಿನಾಂಕಗಳು ಕೂಡ ನೆನಪಿರುವುದಿಲ್ಲ. ಅದಕ್ಕೆ ಇರಬೇಕು ಆಕೆ ಏನೂ ಉಳಿಯದುದರ ಜಾಗದಲ್ಲಿ ಉಳಿದಿದ್ದಾಳೆ. ಏನೂ ಇಲ್ಲದರ ಜಾಗದಲ್ಲಿ ಮೌನವೊಂದು ನೆಲೆಗೊಂಡಂತೆ ಎದೆಯಾಳದಲ್ಲಿ ಹುದುಗಿ ಹೋಗಿದ್ದಾಳೆ. ಬಹುಶಃ ಇದು ಆಕೆ ಎದುರಾದ ಕ್ಷಣದ ಕಾರಣಕ್ಕೂ ಇದ್ದಿರಬಹುದು, ಅಥವಾ ಆ ನಂತರದಲ್ಲಿ ಕಳೆದುಕೊಂಡ ನಂಟಿನ ಕಾರಣವೂ ಆಗಿರಬಹುದು ಎಂದು ಹಲವು ಬಾರಿ ಯೋಚಿಸಿದ್ದಿದೆ. ನಮಸ್ಕಾರ. ನಮಸ್ಕಾರ, ನನ್ನ ಹೆಸರು ಮಧು ಅಯ್ಯನ್. ಈ ಹೊತ್ತಿಗೆ ಕಥಾ ವಿಶ್ಲೇಷಣೆಯ ಅಂಗವಾಗಿ ನನ್ನ ಪಾಲಿಗೆ ಬಂದಿರುವ ಕತೆ ಬಚ್ಚೀಸು. ಕಥೆಯ ಲೇಖಕಿ ದೂ ಸರಸ್ವತಿಯವರು. ದೂ ಸರಸ್ವತಿ ಮೇಡಮ್ ನಾನು ಒಂದೆರಡು ಸಲ ಭೇಟಿ ಮಾಡಿದ್ದೀನಿ. ತುಂಬ ಆಕರ್ಷಕ ವ್ಯಕ್ತಿತ್ವ ಅವ್ರದ್ದು. ಭೇಟಿ ಮಾಡಿ ಒಂದೆರಡು ನಿಮಿಷಕ್ಕೇನೆ ಒಂದು ಆಪ್ತ ಭಾವ ಹುಟ್ಟಿಸುವಂಥ ವ್ಯಕ್ತಿಯವರು. ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಕತೆ ಸಂಪೂರ್ಣ ಗ್ರಾಮ್ಯ ಭಾಷೆಯಲ್ಲಿ ಸಾಗ್ತದೆ. ಇದು ಕಥೆಯಲ್ಲಿ 2-3 ಮುಖ್ಯ ಪಾತ್ರಗಳು ಬರ್ತದೆ. ಅಂಜಿನಮ್ಮ, ನರಸಿಂಹ ಗಂಡ ಹೆಂಡತಿ, BBMP ಕೆಲಸಗಾರರು, ಲಕ್ಷ್ಮಿ ಅಂದರೆ ಲಕ್ಷ್ಮು ಅಂತ ಕರೀತಾರೆ, ಮಗಳು ಬಾಣಂತನಕ್ಕೆ ಮನೆಗೆ ಬಂದಿರ್ತಾಳೆ. ನರಸಿಂಹ ಮತ್ತು ಅಂಜಿನಮ್ಮ ಹೊರಗಡೆ ಕೆಲಸಕ್ಕೆ ಹೋಗಿ ದುಡ್ಕೊಂಡು ಬರುವಂಥ ಸನ್ನಿವೇಶ. ಮಗಳ ಮನೆಯಲ್ಲಿ ಲಕ್ಷ್ಮಿ ಅವರಿಬ್ಬರಿಗೆ ಅಡುಗೆ ಮಾಡುವ ಉತ್ಸಾಹದಲ್ಲಿದ್ದಾಳೆ. ಒಳ್ಳೆಯ ರುಚಿಯಾದ ಅಡುಗೆ ಮಾಡುವ ಉತ್ಸಾಹದಲ್ಲಿದ್ದಾಳೆ. ಆಮೇಲೆ ಒಂದು ಹೆರಿಗೆ ನೋವಾಗುತ್ತೆ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಇಷ್ಟು ಕಥೆಯ ಸಾರಾಂಶ. ಏನಾಗ್ತದೆ ಅಂತ ಕೊನೆಗೆ ಹೇಳ್ತೇನೆ. ಇದೊಂದು ಸಾಮಾಜಿಕ ಕತೆ. BBMP ಕೆಲಸಗಾರರ ಕಷ್ಟಗಳನ್ನು, ನೋವುಗಳನ್ನು ಹಸಿ ಹಸಿಯಾಗಿ ತೆರೆದಿಡುವಂಥದ ಕತೆ. ಆಮೇಲೆ ತುಂಬ ಹಲವಾರು ಸಂಗತಿಗಳು ಪುಟ್ಟ ಕಥೆಯಲ್ಲಿ ಒಟ್ಟಿಗೆ ಮೂಡಿ ಬಂದಿರುವ ದಟ್ಟವಾದ ಕತೆ. ಒಂದ್ಸಲಕ್ಕೆ ಓದಿದ್ರೆ ಮೋಸ್ಟ್ಲಿ ಎಲ್ಲನೂ ಕರೆಕ್ಟ್ ಆಗಲ್ಲ ಅನ್ಕೊತೀನಿ. 1-2-3 ಸಲ ಓದಿದಾಗ ಎಲ್ಲ ಎಷ್ಟೊಂದು ಡಾಟ್ಸ್ ಕನೆಕ್ಟ್ ಆಗ್ತದೆ. ಕತೆ ನಾನು ಓದ್ತಾ ಒಂದು ಸ್ವಲ್ಪ ಅದ್ರ ಬಗ್ಗೆ ಮಾತಾಡ್ತೀನಿ. ಆಮೇಲೆ ಕೊನೆಗೆ ಒಂದೆರಡು ನನ್ನ ಅನಿಸಿಕೆಗಳನ್ನ ಹಂಚ್ಕೊಂಡು ಈ ವಿಶ್ಲೇಷಣೆನ ಮುಗಿಸೋಣ. ಕತೆ ಹೆಸರು ಬಚ್ಚೀಸು. ಇದು ಬಕ್ಷೀಸು ಎಂಬ ಪದದ ಗ್ರಾಮ್ಯ ರೂಪ. ಇಲ್ಲಿ ಮುಂಜಾನೆ ಲಕ್ಷ್ಮಿ ಅಪ್ಪನ ಎಬ್ಬಿಸ್ತಿದ್ದಾಳೆ. ಹಿಂದಿನ ದಿವಸ ಬೆಂಗಳೂರು ಹಬ್ಬ. ಅದು ಉತ್ಪತ್ತಿ ಮಾಡಿರೋ ಕಸನೆಲ್ಲ ಗುಡಿಸಿ ಸಾಕಾಗಿ ನರಸಿಂಹ ಬೆಳಿಗ್ಗೆ ಲೇಟಾಗಿ ಎದ್ದಿರ್ತಾನೆ, ಮಲಗಿರ್ತಾನೆ ಇನ್ನೂ. ಲಕ್ಷ್ಮಿ ಅಪ್ಪನ್ನ ಸ್ವಲ್ಪ ಕಾಸಿದ್ರೆ ಕೊಡು, ಸಾಂಬಾರು ಮಾಡ್ತೀನಿ, ಅರ್ಧ kg ಮಾಂಸ ತಂದು ಸಾರು ಮಾಡ್ತೀನಿ ಅಂತ ಕೇಳ್ತಾಳೆ. ಇವನಿಗೆ ಅಪ್ಪಂಗೆ ಬೇಜಾರಾಗ್ತದೆ. ಮಗಳು ಬಾಣಂತಿ ಬಯಸ್ಕೊಂತಿದ್ದಾಳೆ. ನಂತರ ನಾವೇನು ಮಾಡ್ಲಿಲ್ವಲ್ಲ ಅವಳಿಗೆ ಬೈಕೆ ತೀರ್ಸ್ಕೊಳ್ಳೋ ಅಂತ ಇದನ್ನೇನು ಮಾಡಿಲ್ವಲ್ಲ ಅಂತ. ಅಂದ್ರೆ ದುಡ್ಡು ಇರಲ್ಲ. ಅದಕ್ಕೆ ಏನು ಮಾಡ್ತಾನೆ,
ತನ್ನ ಹತ್ರ ಇರೋದು ಕೊಟ್ಟು 1/4 kg ತಗೊಂಡು ನೀನು ಅಷ್ಟೇ ಮಾಡ್ಕೊಂಡು ತಿನ್ನು, ನಮ್ಗೇನು ಬೇಡ ಅಂತ ಹೇಳ್ತಾನೆ. ಅದಕ್ಕೆ ಅವಳು ನನಗಷ್ಟೇ ಅಲ್ಲಪ್ಪ ನನಗಷ್ಟೇ ತಿನ್ನಕ್ಕೆ ಅಲ್ಲಪ್ಪ ಇದು ಅಂತ ಹೇಳಕ್ ಹೋಗಿ ಏನಕ್ಕೆ ಅಂತ ಅವಳು ವಿಷಯ ಹೇಳಲ್ಲ, ಅಪ್ಪಂಗೆ ಹೇಳಲ್ಲ. ನನ್ನ ಹತ್ರ ಸ್ವಲ್ಪ ದುಡ್ಡಿದೆ, ನಿನ್ನ ಹತ್ರ ಸ್ವಲ್ಪ ಕೊಡು, ಒಟ್ಟಿಗೆ ಹಾಕಿ 1/2 kg ತರ್ತೀನಿ, ಎಲ್ರಿಗೂ ಆಗೋಂಗೆ ಮಾಡೋಣ ಅನ್ನೋದು ಅವಳು ಇದು. ಸೊ ಅವಳು ತನ್ನ ಹತ್ರ ಇರೋ ದುಡ್ಡು ಅಪ್ಪನ ಹತ್ರ ಇಸ್ಕೊಂಡು ಹೋಗಿ ಮಾಂಸ ತಂದು ಮಾಡ್ತಾಳೆ. ಬಹಳ ಹೆಚ್ಚೆಚ್ಚು ಮಸಾಲ ರುಬ್ಬಿ ಎಲ್ಲ ಇದು ಸಾಂಬಾರ್ ಪದಾರ್ಥಗಳನ್ನೆಲ್ಲ ಹಾಕಿ ಘಮಗುಡುವಂತ ಸಾರು ಮಾಡಬೇಕು ಅನ್ನೋದು ಅವಳ ಉದ್ದೇಶ. ಕಾರಣ ಏನು ಅಂತ ಅವಳು ಸ್ವಗತದಲ್ಲಿ ಹೇಳ್ತಾಳೆ, ಮಸಾಲೆ ರುಬ್ಬಾಕಿರೆ ಚೆಂದಾಗುತ್ತೆ ಸಾರು, ಅಂಗಾರ ಉಣ್ಲಿ ಅವ್ವ ಇವತ್ತು. 3 ದಿನ ಆಯ್ತು ಅವಳು ಇಟ್ಕೆ ಅಂತ ಕೈ ಇಕ್ಕಿ. ಅಂದ್ರೆ ಅವರಮ್ಮ 3 ದಿವಸದಿಂದ ಊಟ ಮಾಡಿಲ್ಲ ಅನ್ನೋದು ಇದರಿಂದ ಗೊತ್ತಾಗ್ತದೆ, ಸರಿಯಾಗಿ ಊಟ ಮಾಡಿಲ್ಲ. ಕಾರಣ ಏನು ಅಂತ ಇನ್ನು ಇಲ್ಲಿ ಬಂದಿಲ್ಲ. ಒಟ್ಟಿಗೆ ಅವರ ಅಮ್ಮನಿಗೆ ಏನಾದ್ರು ಮಾಡಿ ಊಟ ಮಾಡಿಸ್ಬೇಕು ಅನ್ನೋದು ಅವಳ ಉದ್ದೇಶ. ಅದಕ್ಕೋಸ್ಕರ ಅವಳು ಮಸಾಲೆ ಜಾಸ್ತಿ ಅರ್ದು 1/2 kg ಮಾಂಸದ ಸಾರು ಮಾಡ್ತಿದ್ದಾಳೆ. ಮಾಡ್ತಾ ಅವಳು ಹಳೆದನ್ನ ನೆನ್ಪಿಸ್ಕೊಂತಾಳೆ. ಅವರು ಮನೆಯಲ್ಲಿ ಅವಳನ್ನ ಸ್ಕೂಲಿಗೆ ಕಳಿಸ್ಬೇಕು ಅಂತ ಆಸೆ ಪಟ್ಟಿದ್ದು, ಇವಳು ಹೋಗ್ದೇನೆ ಹಿಂದೆ ಉಳ್ಕೊಂಡಿದ್ದು. ಆಮೇಲೆ ಮನೇಲೂ ಇರದೆ ಅಮ್ಮನ ಕೈ ಹಿಡ್ಕೊಂಡು ಹಿಂದಿಂದೆ ಹೋಗ್ತಿದ್ದು. ಅವರಮ್ಮ ಏನಂತಾಳೆ, ಬೇಜಾರು ಮಾಡ್ಕೊಂಡು ಏನಂತಾಳೆ ಅಂದ್ರೆ, ಹೊಟ್ಟೆಲಿ ಇಟ್ಕೊಂಡು 9 ತಿಂಗಳು ಕಸ ಹೊಡೆದಿದ್ದೆ, ಆಮೇಲೆ ಎತ್ತ ಮೇಲೂ ಬೀದಿಲಿ ಕಸ ಗುಡಿಸ್ಕೊಂಡೆ ನೀನ್ ಸಾಕ್ದೆ, ಅದಕ್ಕೆ ನೀನು ಪರ್ಕೆ ಹಿಡಿದೆ, ಇನ್ನೇನ್ ಮಾಡ್ತೀಯ? ಆ ಪರಮಾತ್ಮನು ನೀನ್ ಹಣೆ ಬರನ ಪರ್ಕೆಯಲ್ಲೇ ಬರ್ದಿದ್ದಾನೆ ಅಂತ ಅವಳು ಬಹಳ ಬೇಸರದಿಂದ ಮಗಳಿಗೆ ಹೇಳ್ತಾಳೆ. ಅಂದ್ರೆ ವಿದ್ಯೆ ಕಲಿದೇನೆ ಬರೀ ನನ್ನ ಹಿಂದೆ ಸುತ್ಕೊಂಡು ಪರ್ಕೆ ಹಿಡ್ಕೊಂಡು ಬರ್ತಿದೀಯಾ ಅಂತ ಮಗಳಿಗೆ. ಸೊ ಇವಳು ಸಾರು ಮಾಡ್ತಾ ಅಮ್ಮ ಹೇಗೆ ಇದನ್ನ ಲೊಟ್ಟಿಗೆ ಹೊಡ್ಕೊಂಡು ತಿನ್ಬೋದು ಅಂತ ನೆನ್ಸ್ಕೊಂಡು ಇವತ್ತು ಏನಾರ ಮಾಡಿ ಅವಳಿಗೆ ತಿನ್ನಿಸ್ಬೇಕು ಅಂತ ಸಾರು ಮಾಡ್ತಿದ್ದಾಳೆ. ನಡುವೆ ಹೇಳ್ತಾಳೆ, ಯಾವಾಗ ಬಿಡುಗಡೆ ಆಗುತ್ತೋ ಈಕೆ ಗುಡಿಸೋ ಕೆಲಸದಿಂದ, ಸತ್ನಾರೋ ಬೆಕ್ನೋ ನಾಯಿನೋ ಎತ್ತಾಗ್ದಾಗೆಲ್ಲ ಅವ್ವ ಉಣ್ದೆ ಬಿಡ್ತಾಳೆ, ಕಾಫಿ ಟೀ ಕುಡ್ಕೊಂಡು ಗಂಜಿ ಕುಡ್ಕೊಂಡು ಇದ್ಬಿಡ್ತಾಳೆ, ಅನ್ನ ಇಟ್ಟು ಅಂತ ಕೈಲಿ ಮುಟ್ಟಲ್ಲ ಅಂತ. ಸೊ ಇದು ಕಾರಣ. ಅವರಮ್ಮ ದಿನ ಬೆಳಗ್ಗೆ ರಸ್ತೆಯಲ್ಲಿ ಬಿದ್ದಿರೋ ಸತ್ತಿರೋ ನಾಯಿ, ಬೆಕ್ಕು, ಬೀದಿಲಿರೋನೆಲ್ಲ ಎತ್ತಿ ಗುಡ್ಸಾಕೋದು ಅವಳ ಕೆಲಸ. ಅದನ್ನ ನೋಡಿ ಅದ್ರ ವಾಸನೆ ಕುಡಿದು ಆ ಸತ್ತ ದೇಹಗಳು ನೋಡಿ ಅವಳಿಗೆ ಊಟ ಸೇರ್ತಿರಲ್ಲ. ಇದು ಇವತ್ತಾದ್ರೂ ಏನಾದ್ರು ಮಾಡಿ ಅದನ್ನೆಲ್ಲ ಹೋಗಲಾಡಿಸುವಂತ ವಾಸನೆಗಳ ಅಂತ ಒಳ್ಳೆ ಸಾರು ಮಾಡಿ ಅವಳಿಗೆ ಊಟ ಮಾಡಿಸ್ಬೇಕು ಅನ್ನೋದು ಮಗಳ ಆಸೆ. ಇನ್ನೊಂದು ಏನಂದ್ರೆ, ಅಮ್ಮನಿಗೆ ಮೀನ್ ಸಾರು ಕೂಡ ವಾಸನೆ ಆಗಲ್ಲ ಅವಳಿಗೆ. ಮನೆಯವ್ರಿಗೆಲ್ಲ ಮಾಡ್ತಾಳೆ, ಆದ್ರೆ ತನಗೆ ಆಗಲ್ಲ. ಮೀನಂದ್ರೆ ಅಷ್ಟಕ್ಕಷ್ಟೇ ಅವ್ವಂಗೆ, ಪಾತ್ರೆ ಬಟ್ಟೆ ಸಹಿತ ನಾತ ಕಣಪ್ಪ ಅಂತಾಳೆ. ತುಂಬಾ ಜನಕ್ಕೆ ಮಾಂಸ ತಿನ್ನೋರಿಗೆ ಮೀನು ಆಗಲ್ಲ, ಬಯಲ್ಸೀಮೆಯ ಕಡೆಯವ್ರಿಗೆ ಅದು ವಾಸನೆ ಅನ್ನೋ ವಿಚಾರವಾಗಿ. ಸೊ ಇವಳ ತಾಯಿನೂ ಹಾಗೆ. ಅಂತೋಳು ತಾವು ಸೇವಿಸುವಂತಹ ಮೀನಿನ ವಾಸನೆ ತಡ್ಕೊಳ್ಳೋ ಆಗದಂಥವಳು, ಅವಳ ಉದ್ಯೋಗ ಬಂದ್ಬಿಟ್ಟು ಈ ಥರ ಸತ್ತಿರೋ ದೇಹಗಳನ್ನ ಎತ್ತಿ ಲಾರಿಗೆ, ಕಸದ ಲಾರಿಗೆ, ಆಟೋಗೆ ಹಾಕುವಂಥದ್ದು ಅವಳ ಕೆಲಸ. ಆಮೇಲೆ ಅಂಜಿನಮ್ಮ ಬಲು ನೀಟು. ಕಸದೋಳು ಅಂದ್ರೆ ಪೂರ್ತಿ ಕಸದೋಳು ಶಿಸ್ತು ಅಶುದ್ಧಿ ಅನ್ನೋ ರೀತಿ ಅಲ್ಲ. ಅಂಜಿನಮ್ಮ ಬಹಳ ನೀಟು. ತಲೆ ಕೂದಲು ಮ್ಯಾಕೆತ್ತಿ ಪಿನ್ನಾಕಿ ಜಡೆ ಎಣ್ಕೊಂಡ್ರೆ ಮಕ್ಕದ ಮೇಲೆ ಒಂದು ಕೂದಲು ಅಳ್ಳಾಡ್ತಿರ್ಲಿಲ್ಲ. ಸೆರಗು ನೆರಗಿನೆಲ್ಲ ಸೇರಿಸಿ ಭದ್ರವಾಗಿ ಸೊಂಟಕ್ಕೆ ಸಿಗಿಸ್ಕೊಂತಾಳೆ, ಗುಡ್ಸೋವಾಗ ಕೆಳಗಡೆ ಬೀಳ್ದಂಗಿರ್ಲಿ ಅಂತ. ಭದ್ರವಾಗಿ ಸಿಕ್ಸಕ್ಕೆ ಅಂತಲೇ ಲಂಗ ಬಿಗಿಯಾಗಿ ಕಟ್ಕತಾಳೆ. ಮೇಲೆ ಚೊಚ್ಚ ಬೆಂಗಳೂರು ಅನ್ನೋ ಕೋಟ್ ಹಾಕಿ ಗುಂಡಿ ಹಾಕಿದ್ರೆ ಬೀದಿ ಗುಡಿಸ್ಲಿ, ಮೋರಿ ಇಳಿಸ್ಲಿ, ಕಸ ಎತ್ತಲಿ, ಗಿಡ ಕೀಳಿ ಗಲೀಜಾಗ್ತಿರ್ಲಿಲ್ಲ. ನಾಜೂಕಾಗಿ ಕೆಲಸ ಮಾಡ್ತಾಳೆ. ವಿಶೇಷ ಏನಂದ್ರೆ, ಇವಳು ಇಷ್ಟು ನೀಟಾಗಿರೋದಕ್ಕೆ ಅವಳನ್ನ ಮನೆ ಕೆಲ್ಸಕ್ಕೂ ಕರೀತಾರೆ. ಅವರಮ್ಮನ ನೋಡಕ್ ಸಣ್ಣಕ್ಲಿ, ಊರು ಬಿದ್ರೆ ಉದ್ರೋಗಂಗೆ ಇರೋದು. ಸೊ ಇದು ಅವಳ ಅಮ್ಮನ ವಿವರಣೆ. ಸಮಸ್ಯೆ ಏನು ಅಂದ್ರೆ, ಈ BBMP ಕೆಲಸಗಾರರಿಗೆ ಸಂಬಳ ತುಂಬಾ ಕಡಿಮೆ. ಎಷ್ಟು ಕಡಿಮೆ ಅಂದ್ರೆ, ಸರ್ಕಾರ ನಿಗದಿ ಮಾಡಿರುವ ಸಂಬಳಕ್ಕಿಂತ ಕಡಿಮೆ ಕೊಡ್ತಾರೆ. ಆದ್ರೆ ಬರೆಸ್ಕೋಬೇಕಾದ್ರೆ ಇಷ್ಟು ಜಾಸ್ತಿ ಕೊಟ್ಟಿದ್ದೀವಿ ಅಂದ್ರೆ, ಸರ್ಕಾರ ಹೇಳ್ದಷ್ಟು ಕೊಟ್ಟಿದ್ದೀವಿ ಅಂತ ಬರೆಸ್ಕೊಂಡು ಗುತ್ತಿಗೆದಾರರು ಸರ್ಕಾರಕ್ಕೆ ಒಪ್ಪಿಸ್ತಾರೆ. ಅವ್ರು 1800 ರೂಪಾಯಿ ಕೊಡೋಂಗಿದ್ರೆ ಇವರು 1000 ರೂಪಾಯಿ ಇವ್ರಿಗೆ ಕೊಟ್ಟು ಮೆಕ್ಕಿದ್ದನ್ನ ಅವ್ರ ಜೇಬಲ್ಲಿ ಇಳಿಸ್ಕೊಂತಾರೆ. ಹಾಗೆ ಶೋಷಣೆಗೆ ಒಳಗಾಗ್ತಿರುವಂತ ಉದ್ಯೋಗ ಇದು. ಅದಷ್ಟೇ ಅಲ್ಲ, ಇನ್ನು ಏನೇನೋ ಇದೆ.
ಇವ್ರನ್ನ ಫಸ್ಟ್ ಸೇರಿಸ್ಕೊಂಡು ಫಸ್ಟ್ ಕಾಂಟ್ರಾಕ್ಟ್ ಕೆಲಸ, ಆಮೇಲೆ ಪರ್ಮನೆಂಟ್ ಕೆಲಸ ಅಂತ ಇವ್ರಿಗೆ ಆಸೆ ಹುಟ್ಟಿಸಿ ಸೇರಿಸ್ಕೊಂಡಿರ್ತಾರೆ. ಎಲ್ಲರೂ ಬಡವರು ಅಂದರೆ ಹೆಚ್ಚಾಗಿ ಗೌರ್ಮೆಂಟ್ ಕೆಲಸ, ಪರ್ಮನೆಂಟ್ ಕೆಲಸ ಅನ್ನೋ ಸಲುವಾಗಿ ಏನು ಕೆಲಸ ಕೊಟ್ಟರು ಒಪ್ಕೊಳ್ಳೋಕೆ ತಯಾರಿರ್ತಾರೆ. ಪರ್ಮನೆಂಟ್ ಇರ್ತದೆ ಅಂತ. ಕಸ ಗುಡಿಸೋದಾಗ್ಲಿ, ಡಿಗ್ರಿನೇ ಮಾಡಿರಲಿ, ಕಸ ಗುಡಿಸೋ ಕೆಲಸ ಕೊಟ್ಟರು ಒಪ್ಕೊಳ್ಳೋ ಅಂತ ಮನಸ್ಥಿತಿ ನಮ್ಮ ದೇಶದಲ್ಲಿದೆ ಗೌರ್ಮೆಂಟ್ ಕೆಲಸ ಅಂದರೆ. ಸೊ ಇವರು ಅದೇ ಆಸೆಯಲ್ಲಿ ತೋರಿಸಿ ಪರ್ಮನೆಂಟ್ ಅಲ್ಲಿ ತೋರಿಸಿ ಕಾಂಟ್ರಾಕ್ಟಿಗೆ ಸೇರಿಸ್ಕೊಂಡು ಅರ್ಧಂಬರ್ಧ ಸಂಬಳ ಕೊಟ್ಟು ಜಾಸ್ತಿ ದುಡಿಸ್ಕೊಂಡು ಶೋಷಣೆ ಮಾಡ್ತಾ ಇರ್ತಾರೆ ಕಾಂಟ್ರಾಕ್ಟರ್ಗಳು. ಆ ಕೆಲಸ ಎಂಥದ್ದು? ಆಳೆತ್ತರದ ಗಿಡಗಳನ್ನು ಸವರಲು ಕೈ ಇಕ್ಕಿದಾಗ ಹಾವಿನ ಮೇಲೆ ಕೈ ಇಕ್ತೀವೋ ಹೇಲಿನ ಮೇಲೆ ಕೈ ಇಕ್ತೀವೋ ಅನ್ನೋದು ತಿಳಿತಿರ್ಲಿಲ್ಲ ಅಂಜಿನಮ್ಮಗೆ. ಹಾವಿಗೆ ಅಂಜದೆ, ಹೇಲಿಗೆ ಹಸಹಿಸದೆ, ಹಳ್ಳ ತುಂಬಿ ದಿಬ್ಬ ಸಪಾಟು ಮಾಡಿ ಬಡಾವಣೆ ಮಾಡಿದ ಬಡವರ ಬಡವಣೆ ನಿಂತಲ್ಲೇ ಇದೆ. ಆದರೆ ಈ ಬವಣೆ ಅಂಜಿನಮ್ಮನ ಚೈತನ್ಯವನ್ನು ಅಲುಗಾಡಿಸಿಲ್ಲ. ದೇವನಂಬುವನ ಮೇಲಿನ ಅಚಲ ಶ್ರದ್ಧೆ, ನಂಬಿಕೆಯೇ ಭಕ್ತಿಯ ಮೂಲ ಮತ್ತು ಪರಮೋಚ್ಚ ಗುಣ ಎನ್ನುವುದಾದರೆ ಅಂಜಿನಮ್ಮ ಸಂಪೂರ್ಣವಾಗಿ ಭಕ್ತೆ. ದೇವನಿರುವ ಯಾವುದೇ ಆಲಯದ ಸನ್ನಿಧಿಗೆ ಸಲ್ಲಬಲ್ಲಳು. ಇವಳಲ್ಲಿ ಅಷ್ಟೊಂದು ಶ್ರದ್ಧೆ, ನಂಬಿಕೆ ಇದೆ ಅನ್ನೋದು ಸಂಗತಿ. ಇವರಿಗೆ ಆಗಾಗ್ಗೆ ಈ ಒಬ್ಬ ಬರ್ತಿರ್ತಾನೆ, ಅವನು ಹೇಳ್ತಿರ್ತಾನೆ, ನಿಮಗೆ ಕನಿಷ್ಠ 8,800 ರೂಪಾಯಿ ಸಂಬಳ ಕೊಡಬೇಕು, ಕೈಗೆ ಬೂಟ್ಸು, ಗ್ಲೌಸು, ಮಾಸ್ಕು, PF, ESI ಎಲ್ಲ ಬರಬೇಕು ನಿಮಗೆ. ಬಟ್ ಕಳ್ಳರು ನಿಮಗೆ 1,000 ರೂಪಾಯಿ ಏನೋ ಕೊಟ್ಟು ಇಷ್ಟು ಮಿಕ್ಕಿದೆಲ್ಲ ಸುಳ್ಳು ಲೆಕ್ಕ ಬರ್ಸ್ಕೊಂಡು ಇದು ಮಾಡ್ತಿದ್ದಾರೆ. ನೀವು ಸಂಘಟನೆ ಆಗಬೇಕು, ಹಕ್ಕಿಗೆ ಓಡಾಡಬೇಕು, ಅಕ್ಷರ ಕಲಿಬೇಕು ಅಂತ ಬಂದು ಇವ್ರಿಗೆ ಎಲ್ಲ ಹೇಳ್ತಿರ್ತಾರೆ. ಅವನ ಹೆಸರು ಕಾಮ್ರೇಡ್ ಉನ್ನಿಕೃಷ್ಣನ್ ಅಂತ. ಕಾಮ್ರೇಡ್ ಉನ್ನಿಕೃಷ್ಣ ಅಂದರೆ ಇಲ್ಲಿ 2 ವಿಷಯ ಸ್ಪಷ್ಟ ಆಗ್ತದೆ. ಈತ ಕಮ್ಯುನಿಸ್ಟ್ ಇರ್ತಾನೆ ಮೋಸ್ಟ್ಲಿ. ಉನ್ನಿಕೃಷ್ಣನ್ ಅಂದರೆ ಕೇರಳದವನು ಇರ್ತಾನೆ ಅನ್ನೋದು ನಾವು ಅರ್ಥ ಮಾಡ್ಕೋಬೋದು. ಅದು ಆಮೇಲೆ ಅದ್ರಿಗೆ ನನಗೊಂದು ಅಭಿಪ್ರಾಯ ಇದೆ, ಬರ್ತೀನಿ ಅದು ಆಮೇಲೆ. ಸೊ ಇವಳಿಗೆ ಅವರು ಅಂದರೆ ಅದರ ಬಂದು ಬಲ ತುಂಬೋರು, ಮಾನಸಿಕ ಬಲ ತುಂಬೋರು ಅಂದರೆ ಅವಳಿಗೆ ದೇವ್ರ ಸಮಾನ. ಅವ್ರ ಮೇಲೆ ಬಹಳ ನಂಬಿಕೆ ಇಟ್ಟಿರ್ತಾಳೆ ಅವಳು. ಅವಳಿಗೆ ಕಣ್ಣು ಕೂಡ ಕಾಣಿಸ್ತಿರಲ್ಲ ಸರಿಯಾಗಿ. ಆಪರೇಷನ್ ಮಾಡಿಸ್ಕೊಂತ ಡಾಕ್ಟರ್ ಹೇಳ್ತಿರ್ತಾರೆ. 2 ತಿಂಗಳು ರಜೆ ತಗೊಂಡು, 2 ವಾರ ರಜೆ ತಗೊಂಡ್ರೆ ಇದರಲ್ಲಿ ಇರುವಂತ ಈ ಕಾಂಟ್ರಾಕ್ಟರ್ಗಳು ಹೆಂಗೆ ಅಂದರೆ 2 ವಾರ ಅಲ್ಲ 2 ದಿವಸ ರಜೆ ಕೊಡ್ತಿರಲ್ಲ. ಅವ್ರು ಎಷ್ಟು ಕ್ರೂರಿಗಳು ಅಂದರೆ ರಜೆ ಕೊಡೋದು ಹೋಗ್ಲಿ, ಒಂದು ಹೊಸ ಪರ್ಕೆ ಕೊಡೋಣ ಅಂತಂತಂದ್ರೆ, ಸೌದೋಗ್ಯದ ಹೊಸ ಪರ್ಕೆ ಕೊಡೋಣ ಅಂತ ಕೇಳಿದ್ರೆ ಸೀರೆ ಬಿಚ್ಚಿ ಗುಡ್ಸೆ ಅಂತ ಹೇಳುವಂತ ಕಾಂಟ್ರಾಕ್ಟರ್ಗಳು ಅದು ಇಲ್ಲಿ ಬಂದಿದೆ ಹಾಗೆ. ಸೊ ಈ ಪರ್ಕೆ ಅಂದ್ರೆ ಅವ್ರ ಹೆಂಗೆ ಮನಸ್ಥಿತಿ ಅಂದ್ರೆ, ಸಂಬಳ ಒಳ್ಳೆ ಆಫೀಸರ್ಗಳ ತರ ಕೇಳ್ತಾರೆ ಇವರು ಅನ್ನೋ ತಾತ್ಸಾರ ಇವ್ರಿಗೆ, ಕಾಂಟ್ರಾಕ್ಟರ್ಗಳಿಗೆ. ಇವ್ರು ಆಫೀಸ್ನವ್ರು ಅಲ್ವಾ, ಬಟ್ ಕೇಳೋರು ಆಫೀಸ್ನವ್ರು ಕೇಳ್ತಾರೆ ಅನ್ನೋದು ಮೂದ್ಲಿಕ್ಕೆಲ್ಲ ಮಾಡ್ತಿರ್ತಾರೆ. ಒಟ್ಟಿಗೆ ಅವ್ರಿಗೆ ಅನ್ನೋದು, ಕೆಲಸ ಮಾಡಿಸ್ಕೊಳ್ಳೋದು, ಗೌರವಗಳಿಲ್ಲದೆ ಒಂಥರ ಹೆಂಗಸರು ಅನ್ನೋ ದೃಷ್ಟಿಯಿಂದ, ಕೆಟ್ಟ ದೃಷ್ಟಿಯಿಂದನೂ ಶೋಷಣೆ ಮಾಡೋದು ಎಲ್ಲ ನಡೀತಿರ್ತದೆ ಅನ್ನೋ ಸಂಗತಿ ನಮಗೆ ಇದರಿಂದ ಗೊತ್ತಾಗ್ತದೆ. ಸೊ ಹಾಗೆ ಕತೆ ಮುಂದೆ ಸಾಗ್ತದೆ. ಆಮೇಲೆ ಏನೇನೋ ಇನ್ನಷ್ಟು ವಿವರಗಳು ಇದಾವೆ. ಅದು ಅವತ್ತಿನ ದಿವಸ, ಇವಳು ಸಾರು ಮಾಡಿದ ದಿವಸ ಅವರಮ್ಮ ಹೊರಗಡೆ ಹೋಗಿರ್ತಾಳೆ ಕೆಲ್ಸಕ್ಕೆ. ಅವತ್ತು ಅವಳದು ಒಂದು ಕೆಲಸ ಕೊಟ್ಟಿರ್ತಾರೆ. ಏನು ಅಂದ್ರೆ, ಅಲ್ಲೆಲ್ಲೋ ಬೀದಿಲಿ ಗಬ್ಬನ ಆಟ ಬರ್ತಿದೆ. ಅದ್ರಲ್ಲಿ ಅಲ್ಲಿ ಹೋಗಿ ನೋಡಿದ್ರೆ ನಾಯಿ ಸತ್ತೋಗಿದೆ. ಅದು ನಾಯಿ ಸತ್ತೋದ್ರೆ ಬೀದಿ ಬಿದ್ದಿಲ್ಲ, ಒಂದು ಕಲ್ಲಡಿ ಎಲ್ಲ ಹೋಗಿ ತಿನ್ನಕ್ ಹೋಗಿ ಅಲ್ಲಿ ಸತ್ತೋಗಿದೆ. ಅಂದ್ರೆ ಒಂದು ಇದು ದಪ್ಪ ಕಲ್ಲಿರ್ತದಲ್ಲ ಅಗಲವಾದ, ಅದ್ರಡಿ ಬಂಡೆ ತರದ ಅದ್ರ ಕೆಳಗಡೆ ಸತ್ತೋಗಿದೆ. ಈಗ ಅದನ್ನ ಇವಳು ಎತ್ತಿ ಇದನ್ನೆಲ್ಲ ಹಾಕ್ಬೇಕು. ಅವಾಗ ಹೇಳ್ತಾ ಅಂದ್ಕೊಂತಾಳು, 2 ದಿನ ಅನ್ನದ ಭಾಗ್ಯ ಕಿತ್ಕೊಂಡಲ್ಲಪ್ಪ ದ್ಯಾವ್ರೆ ಅಂದ್ಕೊಂಡು ವಾಸನೆ ಬರ್ತಿದ್ದ ಸಂದಿಗೆ ಕೈ ಹಾಕಿದಳು ಅಂಜಿನಮ್ಮ. ಕೊಳೆತು ಪಿತುಗುಡುತ್ತಿದ್ದ ನಾಯಿ ಮರಿಯ ಎಣ ಅರ್ಧಮರ್ಧ ಕೈಗೆ ಬಂತು, ಸ್ವಲ್ಪ ಕೈಗೆ ಬಂತು ಸತ್ತಿರದೆ ಅಂತ. ತೆಗ್ದು ರೇಖೆಗೆ ಹಾಕಿದ್ಲು. ಚಪ್ಪಡಿ ಒಂಚೂರು ಸರಿಸಿದ್ಲು. ಉಳಿದಿದ್ದು ಕೆಳಗೆ ಬಿತ್ತು. ಅದು ಸತ್ತಿರ್ತಲ್ಲ, ಪುಡಿ ಆಗಿರ್ತದೆ, ಕೆಳಗಡೆ ಬಿತ್ತು. ಅದನ್ನು ಹಂಗೆ ಪರ್ಕೆಯಲ್ಲಿ ಗುಡಿಸ್ಕೊಂಡು ರೇಖೆಗೆ ಹಾಕಿದ್ಲು. ಮೇಲೆ ಮಣ್ಣಾಕಿ ಗಂಟೆ ಗಾಡಿ ಡ್ರಮ್ಮಿಗೆ ಹಾಕಿ ಟ್ಯಾಂಕಿನ ಹತ್ತಕ್ಕೆ ಹೋದ್ಲು. ಅಲ್ಲೊಂದು ಜಾಗ ಮಾಡ್ಕೊಂಡಿದ್ಲು ಸೋಪ್ ಇಟ್ಕೊಳಕ್ಕೆ. ಮೊಣಕೈಯಲ್ಲಂಗೆ ತಿರುಗಿಸಿ ಕೈ ತೊಳ್ಕೊಂಡ್ಲು. ಆಮೇಲೆ ತಿರ್ಗಾ ಸೋಪ್ ಹಚ್ಕೊಂಡು ಕೈ ತೊಳೆದ್ಲು.
ಆಮೇಲೆ ಅಲ್ಲೋಗಿ ಮಸ್ಟಿಗೆ ಹೋಗಿ ಅಟೆಂಡೆನ್ಸ್ ಕೊಟ್ಟು ಮನೆ ಕೆಲ್ಸಕ್ಕೆ ಹೋದ್ಲು. 3 ಮನೆ ಕೆಲಸ ಮುಗಿಸಿ ಆಮೇಲೆ ಮನೆಗೆ ಬರ್ತಾಳೆ. ಬಾಗ್ಲಾಗ್ ನಿಂತಿದ್ದ ಮಗಳು ಅವ್ವನ್ ನೋಡಿ, ಯಾವೋ ನೀರ್ ಕಾಸಿದ್ದೀನಿ ಕೆಲ್ ತೊಳ್ಕೊಂಬಾರೆ ಅಂದ್ಲು. ಈ ಹೊತ್ನಾಗೆ ಮಗಳು ನಾನ್ ಸುಧಾರಿಸ್ಬೇಕಾಗಿತ್ತು. ನಾನು ನೋಡಿದ್ರೆ ಇವಳ ಹತ್ರ ಕೆಲಸ ಮಾಡಿಸ್ಕೊಡಿ ಅಂತ ಅಮ್ಮಗೆ ಬೇಜಾರು. ಇವಳು ಇನ್ನೂ ಹೇಳಿಲ್ಲ, ಬಿಟ್ಕೊಟ್ಟಿಲ್ಲ ಅಮ್ಮನಿಗೆ ಇವತ್ತು ಸಾಂಬಾರು ಮಾಡಿದ್ದೀನಿ, ಮಾಂಸದ ಸಾರು ಮಾಡಿದ್ದೀನಿ ಅಂತ. ಒಂಥರ ಸರ್ಪ್ರೈಸ್ ಕೊಡೋಣ ಅನ್ನೋ ಹುಮ್ಮಸ್ಸು. ಬಾ ಅವಳು ಟೀ ಕೊಡು ಅಂತಾಳೆ. ಇವಳು ಇಲ್ಲ ಬಾ ಊಟ ಮಾಡುವಂತ ಬಾ ಅಂತ ಅಂತಾಳೆ. ಅವಳಿಗೆ ಹಾಗೆ ಊಟಕ್ಕೆ ಬಡಿಸ್ತಾಳೆ. ಅವಳು ಊಟಕ್ಕೆ ಬಡಿಸ್ದಾಗ್ಲಿ ಇವಳಿಗೆ ಅವ್ರ ಅಮ್ಮಂಗೆ ಒಂಥರ ಏನು ಆ ವಾಸನೆ ಗೊತ್ತಾಗ್ತಿರಲ್ಲ. ಅನ್ನಕ್ಕೆ ಕೈ ಇಟ್ಟಾಗ ಕೊಳೆತು ನಾರುತ್ತಿದ್ದ ನಾಯಿಯ ವಾಸನೆಯೇ ತುಂಬಿದ್ದ ಅಂಜಿನಮ್ಮನ ಮೂಗಿಗೆ ಮಗಳ ಅಕ್ಕರೆಯಿಂದ ಮಾಡಿದ್ದ ಬಾಡಿನೆಸರಿನ ಗಮಲು ಬಡಿದೇ ಇರಲಿಲ್ಲ. ಹಾಗೆ ಮಾಡ್ತಾ ಕೈ ಇಡ್ತಾಳೆ ತಟ್ಟೆಲೆ. ಪಿತುಗುಡುತ್ತಿದ್ದ ನಾಯಿಯ ಎಣ ಮುಟ್ದಂಗಾಗಿ ಕಣ್ಣಲ್ಲಿ ನೀರು ದಳದಳ ಸುರಿದವು ಅಂಜಿನಮ್ಮಗೆ. ಸೊ ಅವಳು ಊಟ ಅಳೋಕ್ ಶುರು ಮಾಡ್ತಾಳೆ. ಅದನ್ನ ಅವಳು ಅನ್ಕೊಂತಾಳೆ ಮಗಳು ಆಪರೇಷನ್ ಆಗ್ಬೇಕಲ್ಲ ಕಣ್ಣಿಗೆ, ಅದಕ್ಕೆ ನೀರು ಬರ್ತಿದೆ ಅಂತ. ಒಟ್ಟು ಇದು ಇಷ್ಟು ಕತೆ. ಅವಳು ಊಟ ಮಾಡಿ ಎದ್ದೊಳ್ಬೇಕಾದ್ರೆ ಅವಳಿಗೆ ಮಗಳಿಗೆ ಹೆರಿಗೆ ನೋವು ಕಾಣಿಸ್ಕೊಂತದೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಮಗು ಹುಟ್ಟುತ್ತದೆ. ಹುಟ್ಟಿದ ಕೂಸಿಗೆ ಬಲಗೈಲಿ 2 ಬೆರಳು, ಎಡಗೈಲಿ 3 ಬೆರಳು. ಪೂರ್ತಿ ಸರಿ ಇಲ್ಲ, ಅಂದ್ರೆ ಬೆರಳುಗಳು ಪೂರ್ತಿ ಸರಿ ಇರಲಿಲ್ಲ. ಅಂಜಿನಮ್ಮ ಡಾಕ್ಟರ್ಗೆಲ್ಲ ಆಪರೇಷನ್ಗೆ ಎಷ್ಟಾಗ್ತದೆ ಅಂತ ಕೇಳ್ತಾಳೆ. ಅವ್ರು ಡಾಕ್ಟ್ರು 3-4 ತಿಂಗಳ ಬೆನ್ನ ಆಪರೇಷನ್ ಮಾಡೋಣ ಅಂತ ಅಂತಾಳೆ. ಇವಳು ಮಗಳು ಸ್ವಲ್ಪ ಬೇಜಾರಾಗಿ ಕೂತ್ರಂಗೆ ಇರ್ತಾಳೆ ಅನ್ಸುತ್ತೆ. ಅದಕ್ಕೆ ತಾಯಿ ಹೇಳ್ತಾಳೆ, ಯಾವ್ದಕ್ಕೂ ಸೋಲ್ಬಾರ್ದು ಮಗಳೇ, ಅದು ಯಾವ್ದು ಚಂದಾಗಿರೋದು ಕೊಟ್ಟಾಗ 2 ಕೈಲಿ ಬಾಚ್ಕೊಂಡು ಸುಮಾರಾಗಿರೋದು ಕೊಟ್ಟಾಗ ಬೇಡ ಅನ್ನಕ್ಕಾಯ್ತದ ಅಂತ ಸಮಾಧಾನ ಮಾಡಕ್ ಹೋಗ್ತಾಳೆ. ಅದಕ್ಕೆ ಮಗಳು ಹೇಳ್ತಾಳೆ, ನಾನೇನು ಸಪ್ಕಾಗಿಲ್ಲ ಬಿಡುವು, ಏನೋ ನೆನ್ಸ್ಕೊಂತಿದ್ದೆ. ನೀನು ಹೇಳಿರೋ ರಂಪ ಮಾಡ್ಕೊಂಡು ನಾನು ಈ ಸ್ಕೂಲ್ಗೆ ಹೋಯ್ತಿರ್ಲಿಲ್ಲ. ಈ ಮಗನ ಈ ಸ್ಕೂಲ್ಗೆ ಕಳಿಸೇ ತೀರಿಸ್ತೀನಿ. ಯಾಕೆ ಹೇಳು? ಅದಕ್ಕಿರ ಈ ಎಳ್ಳು ಬೆಳ್ಳನಾಗೆ ಪೆನ್ನೇ ಹಿಡಿಯೋಕ್ಕಾಗೋದು, ಪರ್ಕೆನಲ್ಲ. ಅದು ಯಾರು ಕೊಟ್ಟಿರೋ ಬಚ್ಚೀಸು, ನಾನು ಯಾಕೆ ಬೇಡ ಅನ್ಲಿ ಅನ್ನೋ ಮಾತಿಂದ ಕತೆ ಮುಗೀತದೆ. ಸೊ ಇಲ್ಲಿ ಒಟ್ಟು ಇಷ್ಟು ಕಥೆಯಲ್ಲಿ ಬರುವ ಪಾತ್ರಗಳು ಮತ್ತೆ ಅವರ ಕಷ್ಟಗಳು, ಅವರ ಭಾವನೆಗಳು, ಕೊನೆಗೆ ಸಿಗುವ ತಿರುವು ಮತ್ತೆ ಆಶಾ ಭಾವ. ಇಲ್ಲಿ ಒಂದು ಮಗು ಒಂದು ಏನೋ ಒಂದು ನ್ಯೂನ್ಯತೆಯಿಂದ ಹುಟ್ಟುತ್ತದೆ. ಅವ್ರಿಗೆ ಹುಟ್ಟ ಮಗುನು ಸರಿಯಾಗಿ ಹುಟ್ಟಲ್ಲ. ಅದರಲ್ಲೇ ಒಂದು ಆಶಾಭಾವ ಕಾಣಬೇಕು ಅನ್ನೋದು ಬಹಳ ದಾರುಣ ದುರಂತ ಸ್ಥಿತಿ ಕತೆಗಾರರು ನಮ್ಮ ಎದುರಿಗೆ ಇಡ್ತಾರೆ. ಇದು ಇನ್ನೊಂದು ಸಂಗತಿ ಇಲ್ಲಿ ಬರ್ತದೆ. ಇಲ್ಲಿ ಉನ್ನಿಕೃಷ್ಣನ್ ಅಂತ ಹೇಳೋರಲ್ಲ, ಕಮ್ಯುನಿಸ್ಟ್ ಉನ್ನಿಕೃಷ್ಣನ್ ಬರ್ತಾರೆ. ಅವಕ್ಕೆ ಧೈರ್ಯ ತುಂಬೋರು. ನನಗೆ ಸಡನ್ ಆಗಿ ಅನ್ಸಿದ್ದು, ಈಗ ಕಾಮ್ರೇಡ್ ಉನ್ನಿಕೃಷ್ಣನ್ ಅಂದ ತಕ್ಷಣ ಇಲ್ಲಿ ಓದುಗರು ಎಷ್ಟೋ ಜನ ಕಮ್ಯುನಿಸ್ಟ್ ಅಂದ್ರೆ ಉರಿದು ಬೀಳ್ತಾರಲ್ವಾ, ಅವ್ರ ಮೇಲೆ ಒಂದು ಅಭಿಪ್ರಾಯ ಬೆಳೆಸ್ಕೊಂಡಿರ್ತಾರೆ. ಸೊ ಎಲ್ಲರಿಗೂ ಇಷ್ಟವಾಗುವಂತ ಯಾವ ಪಾತ್ರ ಇಲ್ಲಿ ಬಂದು ಈಕೆಗೆ ಸಮಾಧಾನ ಹೇಳ್ಬೋದು ಅಥವಾ ಧೈರ್ಯ ತುಂಬೋದು ಅಂತ ನಾನು ಯೋಚನೆ ಮಾಡ್ತಿದ್ದೆ. ಯಾಕೆ ಬೇರೆ ಯಾವ ಸಂಘಗಳು ಅಥವಾ ಏನೇ ಒಂದು ವ್ಯಕ್ತಿಗಳು ಇಲ್ಲಿ ಹೆಸರು ಹಾಕದೆ ಅವ್ರದ್ದು ಕೂಡಲ್ಲ, ಕತೆಗೆ ಸರಿಯಾಗಿ ಕೂಡುದು ಇಲ್ಲ, ನಮ್ಮ ಮನಸ್ಸಿಗೆ ಕನ್ವಿನ್ಸಿಂಗೇ ಆಗೋದಿಲ್ಲ. ಯಾಕೆ ಅನ್ನೋದು ನಾವೆಲ್ಲ ಯೋಚನೆ ಮಾಡ್ಬೇಕಾದ್ದು. ಯಾಕೆ ಇವರೇನು ಬಡವರು ಅಂದ ತಕ್ಷಣ ಏನು ನಮ್ಗೆ ಅವ್ನು ಕಮ್ಯುನಿಸ್ಟೇ ಆಗಿರ್ಬೇಕು, ಕೇಳೋದೇನೆ ಆಗಿರ್ಬೇಕು, ಬಂದು ನಮ್ಗೆ ಸಹಾಯ ಮಾಡಕ್ಕೆ? ಇನ್ಯಾರು ಮಾಡಿದ್ರೆ ನಮ್ಗೆ ಸಹಾಯ ಪಡೆಯಲ್ಲ ಅಂತೇನಿಲ್ಲ ಅಲ್ವಾ? ಯಾರು ಮಾಡಿದ್ರು ಓಕೆ ಅಂತಿರುವಾಗ ಯಾಕೆ ಬೇರೆ ಇನ್ನೊಂದು ಪಾತ್ರ ಇಲ್ಲಿ ಫಿಟ್ ಆಗ್ತಿಲ್ಲ? ಇನ್ನೊಬ್ಬ ಯಾರೋ ಒಬ್ಬ ರೈಟ್ ವಿಂಗನು, ಇನ್ನೂ ಯಾರೋ ಲಿಬ್ರಲ್ಲು, ರಿಚ್ ಪರ್ಸನ್ನು, ಅವರೆಲ್ಲ ಯಾಕೆ ಬಂದು ಇವ್ರಿಗೆ ನೀನು ಸಂಘಟನೆ ಆಗಬೇಕು, ನಿನ್ನ ಹಕ್ಕಿಗಾಗಿ ಹೋರಾಡಬೇಕು, ನೀನು ಅಕ್ಷರ ಕಲಿಬೇಕು ಅಂತ ಹೇಳೋ ಮಾತು ಇಲ್ಲಿ ಕೂಡೋದಿಲ್ಲ. ಯಾಕೆ? ಅದು ಆಗ್ಬೇಕಲ್ವಾ? ಇಲ್ಲಿ ಕೂಡಬೇಕು ಅಂದ್ರೆ ಅದು ನಮ್ಮ ಅನುಭವದಲ್ಲಿ ಬರಬೇಕು, ನಮ್ಮ ಸುತ್ತಮುತ್ತ ಅನುಭವದಲ್ಲಿ ಬರಬೇಕು, ಅದು ಆಗ್ಬೇಕು. ಅದೊಂದು ನನಗೆ ಅನಿಸಿದ್ದು. ಎರಡನೇದು, ಇಲ್ಲಿ
ಹಾಕಿ ಇಲ್ಲಿ ಮಾಂಸ ಗೀಂಸ ತರಕ್ಕೆ ಹೋದಾಗ ಅಲ್ಲಿ ಅಂಗಡಿಲಿ ಶುಂಠಿನೂ ಮತ್ತು ಕೊತ್ತಂಬರಿ ಸೊಪ್ಪು ತಾಂಡ್ಲು ಅಂತ ಇದೆ. ಇತ್ತೀಚೆಗೆ ನಾವು ಒಂದು ಸಂಗತಿ ಆಯ್ತಲ್ಲ, ಅದು ಅಲ್ಲಿ ಕೊತ್ತಂಬರಿ ಅನ್ನೋದು ಭಾಳ ಮುನ್ನೆಲೆಗೆ ಬಂದು ಭಾಷೆಯನ್ನು ನಾವು ಆಡ್ಕೊಳ್ಳೋಂಗಾಗಿತ್ತು. ಇದು ಈಗ ಅದು ಕೊತ್ತಂಬರಿ ಅನ್ನೋದು ಬಹುಶಃ ಬಡವರೆಲ್ಲರೂ ಬಳಸುವ ಭಾಷೆ ಅಂತ ನನ್ಗೆ ಅನ್ನಿಸ್ತಾ ಇದೆ. ನಮ್ಮ ಕಡೆ ಕೊತ್ತಂಬರಿ ಅಂತಾರೆ, ಬಟ್ ಬಹುಶಃ ಇದು ಬೆಂಗಳೂರು ಬಡವರ ಭಾಷೆ ಕೊತ್ತಂಬರಿ ಅನ್ನೋದು ಅಂತ. ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತವಾಗಿರುವ ಭಾಷೆ ಅಲ್ಲ ಅಂತ ಅನ್ನಿಸ್ತಾ ಇದೆ. ಇನ್ನೇನು ಇಷ್ಟು ನನಗೆ ಅನಿಸಿತ್ತು. ಎಲ್ಲರೂ ಈ ಕತೆ ಓದಿದ್ಮೇಲೆ ಎಷ್ಟೊಂದು ಪ್ರಶ್ನೆಗಳು ಹುಟ್ಟಬೇಕು. ಅದು ಕತೆಯ ಉದ್ದೇಶ ಸಾರ್ಥಕತೆ ಆಗೋದೇ ಆವಾಗ. ಸುಮ್ಮನೆ ಹಿಂಗೆ ಯೋಚಿಸ್ತಿರ್ಬೇಕಾದ್ರೆ ನನಗೆ ಅನಿಸಿದ್ದು, ಸರಿ, ಈ ಮಗು ಪೆನ್ ಹಿಡಿಯೋ ಮಗು, ವಿದ್ಯೆ ಕಲಿಯೋ ಮಗು ಹುಟ್ಟದಲ್ಲ, ಆ ಮಗು ಎಲ್ಲರಂತೆ ಒಬ್ಬ ಇಂಜಿನಿಯರ್, ಒಬ್ಬ ಡಾಕ್ಟರ್ ಅಥವಾ ಒಬ್ಬ ಪಾಲಿಟಿಷಿಯನ್, ಒಬ್ಬ IAS ಆಫೀಸರ್ ಇವೆಲ್ಲ ಆಗಬೇಕು ಅಂದರೆ ಆತನಿಗೆ ಪೂರಕವಾದ ವ್ಯವಸ್ಥೆ ಇದೆಯಾ? ಈ ಡಾಕ್ಟರ್ ಆಗಿರೋರು, ಎಂಜಿನಿಯರ್ ಆಗಿರೋರು, IAS ಆಫೀಸರ್ ಆಗಿರೋರು ಇವರೆಲ್ಲ ಕೂಡ ತಮ್ಮ ಮಕ್ಕಳನ್ನು ಇನ್ನೊಬ್ಬ ಡಾಕ್ಟರ್, ಇಂಜಿನಿಯರ್, IAS ಆಫೀಸರ್ ಆಗಬೇಕು ಅಂತಲೇ ಅವರು ಓದಿಸ್ತಿರ್ತಾರೆ. ಒಳ್ಳೊಳ್ಳೆ ಸ್ಕೂಲ್ಗಳಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಟ್ಯೂಷನ್ ಎಲ್ಲ ಹಾಕ್ಕೊಂಡು. ಅದು ತಪ್ಪಲ್ಲ, ಅದು ಮನುಷ್ಯ ಸ್ವಭಾವ. ಯಾರಿಗೂ ನಾನು ಇಲ್ಲಿಂದ ಈ ಎತ್ತರದಿಂದ ಕೆಳಕ್ಕೆ ಹೋಗ್ಬೇಕು ಅಂತ ಯಾರಿಗಿರಲ್ಲ, ಮೇಲಕ್ಕೆ ಹೋಗ್ಬೇಕು ಅಂತಲೇ ಇರ್ತದೆ. ಮನುಷ್ಯರೆಲ್ಲರೂ ಸ್ವಭಾವ ಅದು. ಸೊ ಎಲ್ಲರೂ ಮೇಲಕ್ಕೆ ಹೋಗ್ತಿರ್ಬೇಕು ಅನ್ಬೇಕಾದ್ರೆ ಈ ಮಗು ಅವರ ಜೊತೆ ಎಷ್ಟರ ಮಟ್ಟಿಗೆ ಹೋರಾಟ ಮಾಡಬಲ್ಲದು, ಅದೆಷ್ಟೇ ಬುದ್ಧಿವಂತ ಆಗಿದ್ರು ಸಹ ಎಷ್ಟು ಟೈಮ್ಸು ಹೆಚ್ಚು ಬುದ್ಧಿ ಇರ್ಬೇಕು ಈ ಮಗುಗೆ, ಅವ್ರನ್ನೆಲ್ಲ. ಇಷ್ಟು ಕಥೆಯ ಬಗ್ಗೆ ನನ್ನ ಮಾತುಗಳು. ಸಾಹಿತ್ಯಿಕವಾಗಿ ಇದರಲ್ಲಿ ಯಾವುದೇ ಕಥೆಯಲ್ಲಿ ಇದು ಎರಡು ಮಾತಿಲ್ಲ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಭಾಷೆ ಆಗಲಿ, ಕಥೆಯ ಬಂಧ ಆಗಲಿ, ಕುತೂಹಲವಾಗಲಿ, ರೋಚಕತೆ ಆಗಲಿ, ರಂಜಕತೆ ಆಗಲಿ, ಎಲ್ಲ ಅಂಶಗಳನ್ನು, ಎಲ್ಲ ರಸಗಳನ್ನು ಒಳಗೊಂಡಿದೆ. ಸಾಮಾಜಿಕವಾಗಷ್ಟೇ ಈ ಕತೆ ವಿಶ್ಲೇಷಣೆಯಾಗಿ ಮಾಡಬಹುದು, ಓದಬಹುದು, ಯೋಚಿಸಬಹುದಾದಂಥ ಕತೆ. ಎಲ್ರಿಗೂ ಧನ್ಯವಾದಗಳು.